ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಜಗತ್ ಪ್ರಸಿದ್ಧವಾಗಿದ್ದಂಥ ಒಬ್ಬ ಚಾಂಪಿಯನ್ ಮೊಹಮ್ಮದ್ ಅಲಿ, ಬಾಕ್ಸಿಂಗ್ ಕ್ಷೇತ್ರದ ಒಬ್ಬ ಕಿಂಗ್, ಮಹಾರಾಜ ಕಿಂಗ್. ನನಗೆ ಯಾರೂ ಸೋಲ್ಸಂಗಿಲ್ಲ, ನಾನೇ ಶ್ರೇಷ್ಠ, ನಾನೇ ಗೆಲ್ತೀನಿ, ನಾನೇ ಚಾಂಪಿಯನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಆದರೆ ಅವನ ಎದುರಿಗೆ ಒಬ್ಬ ಸಳಕಲ ವ್ಯಕ್ತಿ ಅವನನ್ನು ಸೋಲಿಸ್ತಾನೆ. ಯಾರು ತಾನು ವಿಶ್ವವಿಖ್ಯಾತ ಅಂತ ತಿಳ್ಕೊಂಡಿದ್ದ ಅಂಥವನನ್ನು ಒಬ್ಬ ಯುವಕ ಸೋಲಿಸ್ಬಿಡ್ತಾನೆ. ಗ್ರೇಟೆಸ್ಟ್ ಎಂದುಕೊಂಡಿದ್ದ ಅಲಿಯನ್ನು ಈ ಲೇಟೆಸ್ಟ್ ಸೋಲಿಸಿಬಿಡ್ತಾನೆ. ಕಾರಣ, ಈ ಯುವಕರಲ್ಲಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ. ಮತ್ತೊಬ್ಬ ವ್ಯಕ್ತಿ ಜೀವನದೊಳಗೆ ಜಾನ್ ಮಿಲ್ಟನ್ ಅಂತಕ್ಕಂಥ ವ್ಯಕ್ತಿ, ಯಾವಾಗ ಒಂದ್ಸಲ ಒಂದು ಕಣ್ಣುಗಳನ್ನು ಕಳ್ಕೊತಾನೆ, ದೃಷ್ಟಿಯನ್ನು ಕಳ್ಕೊತಾನೆ. ಆದರೂ ಸಹಿತ ಅವನು ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡ್ತಾನೆ. ಅವನು ಪುಸ್ತಕ ಬರೀತಾನೆ. ಎಂಥದ್ದು ಪುಸ್ತಕ ಬರೀಬೇಕಾದ್ರೆ ಪ್ಯಾರಡೈಸ್ ರಿಗೇನ್ ಅಂತ. ಹೆಂಗೆ ಅದು? ಕಣ್ಣು ಹೋದಾಗ ಅವನು ಬರೆದು ಪ್ಯಾರಡೈಸ್ ರಿಗೇನ್, ಕಣ್ಣು ಇದ್ದಾಗ ಬರೆದದ್ದು ಪ್ಯಾರಡೈಸ್ ಲಾಸ್ಟ್ ಅಂತ ಕೃತಿಯನ್ನು. ಕಣ್ಣು ಹೋದಾಗೇ ಅವನು ಪ್ಯಾರಡೈಸ್ ರಿಗೇನ್ ಅಂತಕ್ಕಂಥ ಶ್ರೇಷ್ಠ ಕೃತಿಯನ್ನು ಬರೀತಾನೆ. ಅಂದರೆ ಅವನ ಮಾನಸಿಕ ಸ್ಥಿತಿ, ಸಕಾರಾತ್ಮಕ ಚಿಂತನೆ. ಕಣ್ಣುಗಳಿರಲಿಲ್ಲ ಅಂದರೂ ಸಹಿತ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ, ಪಾಸಿಟಿವ್ ಥಿಂಕಿಂಗ್, ಅದರ ಪರಿಣಾಮ ಆ ವ್ಯಕ್ತಿಯ ಶ್ರೇಷ್ಠ ಕೃತಿಗಳು ಹೇಳ್ಬೋದು. ಅಮೇರಿಕದ ಅಧ್ಯಕ್ಷ ರೂಸ್ವೆಲ್ಟ್ ಸಣ್ಣವಿದ್ದಾಗೇ ಪೋಲಿಯೋ ಆದಂಥ ವ್ಯಕ್ತಿ, ಕಾಲುಗಳಲ್ಲಿ ಶಕ್ತಿಯನ್ನು ಕಳ್ಕೊಂಡಂಥ ವ್ಯಕ್ತಿ, ಅಮೇರಿಕದ ಅಧ್ಯಕ್ಷ ಆಗಿ ಎರಡನೇ ಮಹಾಯುದ್ಧದಲ್ಲಿ ಸಾಕಷ್ಟು ಅವನು ನಿರ್ಣಯಗಳನ್ನು ತಗೋತಾನೆ. ಇಂಥ ಸಂದರ್ಭದಲ್ಲಿ ಅವನ ಒಂದು ಸಾಮರ್ಥ್ಯ, ಚಿಂತನೆಯಿಂದ ಅಮೇರಿಕೆಯ ಅಧ್ಯಕ್ಷ ಆಗಬೇಕಾದ್ರೆ 4 ಟರ್ಮ್ಸ್ ಅವನು ಅಧ್ಯಕ್ಷ ಆಗ್ತಾನೆ. ಅಷ್ಟರ ಮಟ್ಟಿಗೆ ಮನ್ನಣೆಯನ್ನು ಗಳಿಸಿದಂಥ ವ್ಯಕ್ತಿ ಅವನಲ್ಲಿರ್ತಕ್ಕಂಥ ಸಕಾರಾತ್ಮಕ ಚಿಂತನೆ, ಪಾಸಿಟಿವ್ ಥಿಂಕಿಂಗ್. ಅವನ ನಂತರ ಅಮೇರಿಕಾದಲ್ಲಿ ಒಂದು ಕಾನೂನು ಮಾಡ್ತಾರೆ, ಒಬ್ಬ ಅಧ್ಯಕ್ಷನಿಗೆ 2 ಟರ್ಮ್ ಮಾತ್ರ ಅಂತ. ಆದರೆ ಈ ವ್ಯಕ್ತಿ 4 ಟರ್ಮ್ಸ್ 4 ಸಲ ಅಧ್ಯಕ್ಷ ಆಗ್ತಾನೆ, ರೂಸ್ವೆಲ್ಟ್. ಜಾನ್ ಕೆನಡಿ ವ್ಯಕ್ತಿ, ಟೆಡ್ ಕೆನಡಿ, ಯಾರವನು ಮಗ, ಸ್ವತಃ ಸಣ್ಣವಿದ್ದಾಗ ಕ್ಯಾನ್ಸರ್ ಆಗುತ್ತೆ ಅವನಿಗೆ. ಕ್ಯಾನ್ಸರ್ ಆಗಿ ಎಲ್ಲ ಕಾಲಿನ ಶಕ್ತಿಗಳನ್ನು ಕಳ್ಕೊತಾನೆ. ಆದರೆ ಕ್ರೀಡಾ ರಂಗದಲ್ಲಿ ಅವನು ಒಳ್ಳೆಯ ಸಾಧನೆಯನ್ನು ಮಾಡ್ತಾನೆ. ಕಾರಣ ಅವನು ಹೇಳ್ತಾನೆ. ಆತ್ಮವಿಶ್ವಾಸ ಅದು ಸಾಮಾನ್ಯರಲ್ಲಿ ಇರಲಿಲ್ಲ ಅಂದರೂ ಚಿಂತಿಲ್ಲ, ಅಂಗವಿಕಲ ವ್ಯಕ್ತಿಗಳಲ್ಲಿ ಆತ್ಮವಿಶ್ವಾಸ ಬೇಕೇ ಬೇಕು ಅಂತ. ಆತ್ಮವಿಶ್ವಾಸ ಇದ್ದರೆ ಬೇಕಾದ್ದನ್ನು ನಾನು ಜಯಿಸಬಹುದು ಅಂತ ಹೇಳ್ತಾನೆ. ಅಂದರೆ ಎಲ್ಲಿ ಪಾಸಿಟಿವ್ ಥಿಂಕಿಂಗ್ ಇದೆ, ಅಲ್ಲಿ ನಮ್ಮ ಅಂಗವಿಕಲತೆ, ನಮ್ಮ ದೇಹದ ಭೌತಿಕ ಸ್ಥಿತಿ ಅಡ್ಡ ಬರಲ್ಲ. ಮನಸ್ಸು ಗಟ್ಟಿಯಾಗಿದ್ದರೆ ಜೀವನದಲ್ಲಿ ಬೇಕಾದ್ದನ್ನು ನಾನು ಸಾಧಿಸ್ಬೋದು. ವಿವೇಕಾನಂದ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.